ಮರೆಯಲು ಏನು ಮಾಡಬೇಕು? ನಾವು ಸಾಮಾನ್ಯರು. ದುಃಖದಿಂದ ನಿದ್ದೆ ಬರಲಿಲ್ಲ ಎಂದು ನಿದ್ದೆ ಗುಳಿಗೆ ತಗೊಂಡು ಮಲಗುತ್ತೀವಿ. ಎಚ್ಚರ ಆದ ತಕ್ಷಣ ಮತ್ತೆ ದುಃಖ ಹಾಗೆಯೇ ಇರ್ತದೆ. ತುಂಬ ಮದ್ಯ ಕುಡಿಯೋರನ್ನ ಕೇಳಿ ಯಾಕೆ ಕುಡಿತೀವಿ ಅಂತ ಕೇಳಿದಾಗ ದುಃಖ ಬಹಳ ಆಗ್ಯದ ಅದಕ್ಕೆ ಕುಡಿತೀನಿ ಅಂತಾರೆ. ನಿಶೆ ಇಳಿದ್ಮೇಲೆ ಆ ದುಃಖ ಕಿಸೆಯಲ್ಲೇ ಬಂದಿರ್ತದೆ. ಹಳ್ಳ್ಯಾಗ ಹೇಳ್ತಾರ ಜಾಗ ಬದಲಾಯಿಸು ಚಲೋ ಆಗ್ತದೆ ಅಂತಾರ. ಹಂಗಂತ ಟ್ರಿಪ್ಪಿಗೆ ಹೋಗ್ತಾರೆ. ಆದರೂ ಸಂಸಾರದ ತಾಪ ಕಡಿಮೆ ಆಗಲ್ಲ. ಜಾಗ ಬದಲಾದರೂ ಮನದಲ್ಲಿ ತಾಪ ಬದಲಾಗದು. ಸಾಮಾನ್ಯ ಮನುಷ್ಯ ದುಃಖವನ್ನು ಮರೆಯಲು ಪ್ರಯತ್ನ ಪಡ್ತಾನೆ. ಆದರೆ ಒಬ್ಬ ಜ್ಞಾನಿ ಅದನ್ನು ಬೇರು ಸಹಿತ ಕಳ್ಕೋಬೇಕು ಅಂತ ಪ್ರಯತ್ನ ಪಡ್ತಾನೆ. ದುಃಖ ಇದೆ, ನೋವು ಇದೆ, ಹಾಗಾದರೆ ಅದಕ್ಕೊಂದು ಕಾರಣವೂ ಬೇಕಲ್ಲ. ಕಾರಣ ಇದೆ ಎಂದಮೇಲೆ ಅದಕ್ಕೊಂದು ಪರಿಹಾರವೂ ಇರಬೇಕಲ್ಲ. ಅದಕ್ಕೆ ಶರಣರ ಈ ದೇಶದ ದಾರ್ಶನಿಕರ ಸಂಶೋಧನೆ ಎಷ್ಟು ಅದ್ಭುತ ವಿಷಯಗಳಿಂದ ನೀನು ದೂರ ಹೋಗಬಹುದು. ಆದರೆ ವಿಷಯಗಳ ರಸ ನಿನ್ನ ಹೃದಯದಲ್ಲಿದ್ದು ತಾಪ ಕೊಡುತ್ತೈತಿ. ಇದರಿಂದ ಹೇಗೆ ದೂರವಾಗಬಹುದು ಎಂದು ಅವರು ಸಂಶೋಧನೆ ಮಾಡ್ತಾರೆ. ಶಬ್ದದಿಂದ ದೂರವಾಗಬಹುದು, ರೂಪದಿಂದ ದೂರವಾಗಬಹುದು, ಆದರೆ ವಿಷಯದ ನೆನಪು ಹೃದಯದಲ್ಲಿಯೇ ಇದ್ದು ತಾಪ ಕೊಡ್ತದಲ್ಲ. ಇದರಿಂದ ದೂರವಾಗುವುದು ಹೇಗೆ? ನೆನಪು ಮರೆಯಾಗುವುದಕ್ಕೆ ಪರಮ ಶ್ರೇಷ್ಠವಾದದ್ದು ನೋಡು ಅಂದರು. ಯಾವುದು ಶ್ರೇಷ್ಠವಾದದ್ದು ಅಂದರೆ, ಒಂದು ಹಳ್ಳಿಯಲ್ಲಿ ಒಂದು ಆಕಳನ್ನು ಇನ್ನೊಬ್ಬರು ಮನೆಯಿಂದ ಖರೀದಿ ಮಾಡಿದ್ದ. ಅದನ್ನು ತಂದು ತನ್ನ ಮನೆಯ ಕೊಟ್ಟಿಗೆಯಲ್ಲಿ ಕಟ್ಕೊಂಡಿದ್ದ. ಆದರೆ ಬೆಳಿಗ್ಗೆ ಅದನ್ನು ಮೇಲ್ಬಿಟ್ರೆ ಅದು ಸಂಜೆ ವೇಳೆಗೆ ಮತ್ತೆ ಮಾರಾಟ ಮಾಡಿದವನ ಮನೆಗೇ ಹೋಗ್ತೈತಿ. ಇವ ಹೋಗಿ ಕರ್ಕೊಂಡು ಬಂದು ಮತ್ತೆ ತನ್ನ ಕೊಟ್ಟಿಗೆಯಲ್ಲಿ ಕಟ್ಟಿದ್ರು ಮಾರನೇ ದಿನವೂ ಹಾಗೆ ಮಾಡ್ತೈತಿ. ಆಮೇಲೆ ದಿನ ಅಲ್ದಿದ್ರು ಆಗಾಗ ಅಲ್ಲಿಗೆ ಹೋಗುತ್ತೈತಿ. ಅದು ಯಾವಾಗ ಅಲ್ಲಿಗೆ ಹೋಗೋದನ್ನು ಬಿಡ್ತೈತಿ ಅಂದರೆ, ಆ ಕೊಟ್ಟಿಗೆಯಲ್ಲಿ ಒಂದು ಕರು ಹಾಕಿದ ನಂತರ ಅಲ್ಲಿಗೆ ಹೋಗುವುದನ್ನು ನಿಲ್ಲಿಸ್ತೈತಿ. ಹಾಗೆಯೇ ಮನುಷ್ಯನ ಹೃದಯದೊಳಗೆ ಜ್ಞಾನ ಒಂದು ಕರು ಹಾಕಿದರೆ ವಿಷಯಗಳ ರಸದಿಂದ ಮನಸ್ಸು ಮುಕ್ತವಾಗುತ್ತೈತಿ. ಜ್ಞಾನ ಅಂದರೆ ಅಂತರಂಗದ ಬೆಳಕು, ಸತ್ಯವನ್ನು ತೋರಿಸುವುದು, ಇರುವ ವಿಷಯವನ್ನು ಇದ್ದಂತೆ ತೋರಿಸುವುದು ಜ್ಞಾನ. ಅಂತಹ ಜ್ಞಾನ ನಮ್ಮ ಹೃದಯದಲ್ಲಿ ಇತ್ತು ಅಂದರೆ ಜಗತ್ತಿನ ಯಾವ ದುಃಖಗಳೂ ನಮಗೆ ಬಾಧಿಸೋದಿಲ್ಲ. ಭಾರತೀಯರು ಅಂದರೆ ಯಾರು? ಬೆಳಕನ್ನು, ಜನರನ್ನು ಪ್ರೀತಿಸುವ ಜನ ಇದ್ದಾರಲ್ಲ ಅವರು. ಭಾರತೀಯರು ಜ್ಞಾನವನ್ನು ಪ್ರೀತಿಸುವ ಜನರಿಗೆ ಭಾರತೀಯರು ಅಂತಾರೆ. ನಿಸರ್ಗ ಕೊಟ್ಟ ಈ ಜೀವನದಲ್ಲಿ ಸಂತೋಷಪೂರ್ಣ ಜೀವನವನ್ನು ಕಟ್ಟಿಕೊಳ್ಳುವಂತಹ ಜ್ಞಾನ ಇಲ್ಲ ಅಂತಾದರೆ ಮನುಷ್ಯನನ್ನು ವಿಚಾರಪೂರ್ಣ ಪ್ರಾಣಿ ಅಂತ ಹೇಗೆ ಕರೆಯೋದು? ಸುಂದರವಾದ ಜೀವನವನ್ನು ಕಟ್ಟಿಕೊಳ್ಳುವ ಕಲೆ ಗೊತ್ತಿರಬೇಕು. ಗೊತ್ತಿಲ್ಲ ಅಂದರೆ ಆ ಬದುಕಿಗೆ ಏನರ್ಥ? ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ, ಗವಿಮಠ, ಕೊಪ್ಪಳ.